ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕಿಗೆ ಓಡಾಡ್ತಾನೆ ಇದ್ರು, ಆದರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಲಿಕ್ಕೆ ಜನ ಇದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದ. ಏನು ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು, 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನು ಹೇಳ್ತೀರಮ್ಮ? ಬಂದಿದೆ ಸರ್, ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬ ಥ್ಯಾಂಕ್ಸ್. ಭಾಳ ದಿನದಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಭಾಳ ಬಡವರಿಗೆ ಭಾಳ ಅನುಕೂಲ ಆಗಿದೆ. ತುಂಬ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಭಾಳ ಅನುಕೂಲ ಆಗಿದೆ. ನಾವು ಮನೆಗೆ ಬಳಸ್ಕೊಂಡಿದ್ವಿ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ, ಖುಷಿಯಾಗಿದೆ. 4 ತಿಂಗಳು ಬಂದಿರಲಿಲ್ಲ, ತುಂಬ ಖುಷಿ ಆಯ್ತು. ಬಂದಿದೆ ರೀ ನಮಸ್ಕಾರ. 4 ತಿಂಗಳ ಆತ್ರಿ ಬಂದಿದ್ದಿಲ್ಲ. ಇವಾಗ ಆರ್ ಕನ್ನಡದವರು ಇದು ಪಬ್ಲಿಸಿಟಿ ಮಾಡಿ ಇವಾಗ ಬಂದಿದೆ. ಸಣ್ಣ ಪುಟ್ಟ ಸ್ವಲ್ಪ ಖರ್ಚೆಲ್ಲ ಇದಾಗಿದೆ. ಥ್ಯಾಂಕ್ಸ್. ಆರ್ ಕನ್ನಡದಿಂದ ಟ್ಯಾಂಕ್ಸ್ ರೀ, ಬಂದಿದೆ ರೀ. ನಮ್ಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಚೆನ್ನಾಗಿದ್ದಾರೆ ಸರ್. ಆರ್ ಕನ್ನಡ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. 6 ತಿಂಗಳಿಂದ ಏನು ಅಮೌಂಟ್ ಏನು ಬಂದಿರಲಿಲ್ಲ, ಇವಾಗ ರೀಸೆಂಟಾಗಿ ಬಂದಿದೆ. ಹೆಣ್ಮಕ್ಳಿಗೆ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರ್ತಾವೆ. ಆ ಖರ್ಚಿಗೆ ಅದು ಏನೋ ಒಂದು ಎಲ್ಲೋ ಅನುಕೂಲ ಆಗ್ತಿದೆ. ಆದರೂ ಅದನ್ನು ಸ್ಟಾಪ್ ಮಾಡೋದಕ್ಕಿಂತ ಎಲ್ಲೋ ಕೆಲವು ಜನರಿಗೆ ಅದು ನೀಡ್ಸ್ ಇದ್ದೇ ಇರ್ತೈತೆ. ಸೊ ಎಲ್ಲರಿಗೂ ಬರಲಿ ಅನ್ನೋದು ಒಂದು ಸಂತೋಷ ಅಷ್ಟೇ. ತುಂಬ ಟ್ಯಾಂಕ್ಸ್ ಬಂದಿದ್ದಕ್ಕೆ. ಬರ್ತೈತಿ ಸರ್, ಟ್ಯಾಂಕ್ಸ್ ರೀ ಸರ್. ಬಂದೈತ್ರಲ್ಲ ಸರ್, ಸಣ್ಣ ಪುಟ್ಟ ಯೋಜನೆಗೆ ಸ್ವಲ್ಪ ಚೆನ್ನಾಗೈತಿ. ಆರ್ ಚಾನಲ್ಗೆ ಸ್ವಲ್ಪ ಬಲ್ಕ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ಅಂದರೆ ಮಹಿಳೆಯರು ಹೇಳುವಂಥದ್ದು, ಮನೆಯ ಸಣ್ಣ ಪುಟ್ಟ ಕಾರ್ಯಗಳಿಗೆ ಬರುವ ಹಣ ಉಪಯೋಗ ಆಗ್ತಾ ಇತ್ತು. ಅದನ್ನು ಕೂಡ 6-7 ತಿಂಗಳಿಂದ ಬಂದಿರಲಿಲ್ಲ. ಈಗ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಹಣ ಬಂದಿದೆ. ರಿಪಬ್ಲಿಕ್ ಕನ್ನಡ ಚಾನಲಲ್ಲಿ ವರದಿಯಾದ ಬಳಿಕ ಸರ್ಕಾರ ಎಚ್ಚೆತ್ತು ಮಹಿಳೆಯರಿಗೆ ಹಣ ಕೊಟ್ಟಿರೋದಕ್ಕಾಗಿ ಜನರು ಸಂತೋಷವನ್ನು ವ್ಯಕ್ತಪಡಿಸುವ ಮುಖಾಂತರ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತಿರುವಂಥದ್ದು. ಕ್ಯಾಮರಾ ಶಂಕರ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕಿಗೆ ಓಡಾಡ್ತಾನೆ ಇದ್ರು, ಆದರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಲಿಕ್ಕೆ ಜನ ಇದ್ದಾರೆ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದ. ಏನು ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು, 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನು ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬ ಥ್ಯಾಂಕ್ಸ್. ಭಾಳ ದಿನದಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಭಾಳ ಬಡವರಿಗೆ ಭಾಳ ಅನುಕೂಲ ಆಗಿದೆ. ತುಂಬ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆ ಅಲ್ಲ, ಭಾಳ ಅನುಕೂಲ ಆಗಿದೆ. ನಾವು ಮನೆಗೆ ಬಳಸ್ಕೊಂಡಿದ್ವಿ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ, ಖುಷಿಯಾಗಿದೆ. 4 ತಿಂಗಳು ಬಂದಿರಲಿಲ್ಲ, ತುಂಬ ಖುಷಿ ಆಯ್ತು. ಬಂದಿದೆ ರೀ ನಮಸ್ಕಾರ. 4 ತಿಂಗಳ ಆತ್ರಿ ಬಂದಿದ್ದಿಲ್ಲ. ಇವಾಗ ಆರ್ ಕನ್ನಡದವರು ಇದು ಪಬ್ಲಿಸಿಟಿ ಮಾಡಿ ಇವಾಗ ಬಂದಿದೆ. ಸಣ್ಣ ಪುಟ್ಟ ಸ್ವಲ್ಪ ಖರ್ಚೆಲ್ಲ ಇದಾಗಿದೆ. ಥ್ಯಾಂಕ್ಸ್. ಆರ್ ಕನ್ನಡದಿಂದ ಟ್ಯಾಂಕ್ಸ್ ರೀ, ಬಂದಿದೆ ರೀ. ನಮ್ಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಚೆನ್ನಾಗಿದ್ದಾರೆ ಸರ್. ಆರ್ ಕನ್ನಡ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. 6 ತಿಂಗಳಿಂದ ಏನು ಅಮೌಂಟ್ ಏನು ಬಂದಿರಲಿಲ್ಲ, ಇವಾಗ ರೀಸೆಂಟಾಗಿ ಬಂದಿದೆ. ಹೆಣ್ಮಕ್ಳಿಗೆ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರ್ತಾವೆ. ಆ ಖರ್ಚಿಗೆ ಅದು ಏನೋ ಒಂದು ಎಲ್ಲೋ ಅನುಕೂಲ ಆಗ್ತಿದೆ. ಆದರೂ ಅದನ್ನು ಸ್ಟಾಪ್ ಮಾಡೋದಕ್ಕಿಂತ ಎಲ್ಲೋ ಕೆಲವು ಜನರಿಗೆ ಅದು ನೀಡ್ಸ್ ಇದ್ದೇ ಇರ್ತೈತೆ. ಸೊ ಎಲ್ಲರಿಗೂ ಬರಲಿ ಅನ್ನೋದು ಒಂದು ಸಂತೋಷ ಅಷ್ಟೇ. ತುಂಬ ಟ್ಯಾಂಕ್ಸ್ ಬಂದಿದ್ದಕ್ಕೆ. ಬರ್ತೈತಿ ಸರ್, ಟ್ಯಾಂಕ್ಸ್ ರೀ ಸರ್.
ಬಂದೈತ್ರಲ್ಲ ಸರ್ ಸಣ್ಣ ಪುಟ್ಟ ಯೋಜನೆಗೆ ಸ್ವಲ್ಪ ಚೆನ್ನಾಗೈತಿ 6 ಚಾನಲ್ಗೆ ಸ್ವಲ್ಪ ಡಬಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ಅಂದರೆ ಮಹಿಳೆಯರು ಹೇಳುವಂಥದ್ದು ಮನೆಯ ಸಣ್ಣ ಪುಟ್ಟ ಕಾರ್ಯಗಳಿಗೆ ಬರುವ ಹಣ ಉಪಯೋಗ ಆಗ್ತಾ ಇತ್ತು, ಅದನ್ನು ಕೂಡ 6-7 ತಿಂಗಳಿಂದ ಬಂದಿರಲಿಲ್ಲ. ಈಗ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಹಣ ಬಂದಿದೆ. ರಿಪಬ್ಲಿಕ್ ಕನ್ನಡ ಚಾನಲಲ್ಲಿ ವರದಿಯಾದ ಬಳಿಕ ಸರ್ಕಾರ ಎಚ್ಚೆತ್ತು ಮಹಿಳೆಯರಿಗೆ ಹಣ ಕೊಟ್ಟಿರೋದಕ್ಕಾಗಿ ಜನರು ಸಂತೋಷವನ್ನು ವ್ಯಕ್ತಪಡಿಸುವ ಮುಖಾಂತರ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತಿರುವಂಥದ್ದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕಿಗೆ ಓಡಾಡ್ತಾನೆ ಇದ್ರು, ಆದರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ರೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದ. ಏನು ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು, 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನು ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬ ಥ್ಯಾಂಕ್ಸ್. ಪಾಲಿಟಿಯಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಭಾಳ ಬಡವರಿಗೆ ಭಾಳ ಅನುಕೂಲ ಆಗಿದೆ. ತುಂಬ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆಯಲ್ಲ, ಭಾಳ ಅನುಕೂಲ ಆಗಿದೆ ಸರ್. ನಾವು ಮನೆಗೆ ಬಳಸ್ಕೊಂಡಿದ್ವಿ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ, ಖುಷಿಯಾಗಿದೆ. 4 ತಿಂಗಳು ಬಂದಿರಲಿಲ್ಲ, ತುಂಬ ಖುಷಿ ಆಯ್ತು. ಬಂದಿದೆ ರೀ ನಮಸ್ಕಾರ. 4 ತಿಂಗಳಾತ್ರಿ ಬಂದಿದ್ದಿಲ್ಲ, ಇವಾಗ ಆರ್ ಕನ್ನಡದವರು ಇದು ಪಬ್ಲಿಸಿಟಿ ಮಾಡಿ ಇವಾಗ ಬಂದಿದೆ. ಸಣ್ಣ ಪುಟ್ಟ ಸ್ವಲ್ಪ ಖರ್ಚೆಲ್ಲ ಇದಾಗಿದೆ. ಥ್ಯಾಂಕ್ಸ್. ಆರ್ ಕನ್ನಡದಿಂದ ಟ್ಯಾಂಕ್ಸ್ ರೀ, ಬಂದಿದೆ ರೀ. ನಮಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಚೆನ್ನಾಗಿದೆ ರೀ ಸರ್. ಆರ್ ಕನ್ನಡ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. 6 ತಿಂಗಳಿಂದ ಏನು ಅಮೌಂಟ್ ಏನು ಬಂದಿರಲಿಲ್ಲ, ಇವಾಗ ರೀಸೆಂಟಾಗಿ ಬಂದಿದೆ. ಹೆಣ್ಮಕ್ಳಿಗೆ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರ್ತಾವೆ. ಆ ಖರ್ಚಿಗೆ ಅದು ಏನೋ ಒಂದು ಎಲ್ಲೋ ಅನುಕೂಲ ಆಗ್ತಿದೆ. ಆದರೂ ಅದನ್ನು ಸ್ಟಾಪ್ ಮಾಡೋದಕ್ಕಿಂತ ಎಲ್ಲೋ ಕೆಲವು ಜನರಿಗೆ ಅದು ನೀಡ್ಸ್ ಇದ್ದೇ ಇರ್ತೈತೆ. ಸೊ ಎಲ್ಲರಿಗೂ ಬರಲಿ ಅನ್ನೋದು ಒಂದು ಸಂತೋಷ ಅಷ್ಟೇ. ತುಂಬ ಟ್ಯಾಂಕ್ಸ್ ಬಂದಿದ್ದಕ್ಕೆ. ನಮಗೂ ಬರ್ತೈತಿ ಸರ್, ಟ್ಯಾಂಕ್ಸ್ ರೀ ಸರ್. ಬಂದೈತ್ರಲ್ಲ ಸರ್ ಸಣ್ಣ ಪುಟ್ಟ ಯೋಜನೆಗೆ ಸ್ವಲ್ಪ ಚೆನ್ನಾಗೈತಿ 6 ಚಾನಲ್ಗೆ ಸ್ವಲ್ಪ ಡಬಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ಅಂದರೆ ಮಹಿಳೆಯರು ಹೇಳುವಂಥದ್ದು ಮನೆಯ ಸಣ್ಣ ಪುಟ್ಟ ಕಾರ್ಯಗಳಿಗೆ ಬರುವ ಹಣ ಉಪಯೋಗ ಆಗ್ತಾ ಇತ್ತು, ಅದನ್ನು ಕೂಡ 6-7 ತಿಂಗಳಿಂದ ಬಂದಿರಲಿಲ್ಲ. ಈಗ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಹಣ ಬಂದಿದೆ. ರಿಪಬ್ಲಿಕ್ ಕನ್ನಡ ಚಾನಲಲ್ಲಿ ವರದಿಯಾದ ಬಳಿಕ ಸರ್ಕಾರ ಎಚ್ಚೆತ್ತು ಮಹಿಳೆಯರಿಗೆ ಹಣ ಕೊಟ್ಟಿರೋದಕ್ಕಾಗಿ ಜನರು ಸಂತೋಷವನ್ನು ವ್ಯಕ್ತಪಡಿಸುವ ಮುಖಾಂತರ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತಿರುವಂಥದ್ದು. ಕ್ಯಾಮರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮಹಿಳೆಯರು ಬ್ಯಾಂಕಿಂದ ಬ್ಯಾಂಕಿಗೆ ಓಡಾಡ್ತಾನೆ ಇದ್ರು, ಆದರೆ ಹಣ ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾದ ತಕ್ಷಣ ಈಗ ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಒಂದಿಷ್ಟು ಹಣ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗ್ತಾ ಇತ್ತು. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜನ ಬಡವರು ಅವಲಂಬನೆ ಮಾಡ್ಕೊಂಡಿದ್ರು. ಈಗ ಪ್ರಮುಖವಾಗಿ ಕಳೆದ 4-5 ತಿಂಗಳಿಂದ ಹಣ ಬಂದಿರಲಿಲ್ಲ. ಈಗ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಸುದ್ದಿ ಆದ ಬಳಿಕ ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಅಂತ ಹೇಳಿ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ಜನ ಇದ್ರೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದ. ಏನು ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು, 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ. ಬಂದಿದೆ ಸರ್. ತಾವೇನು ಹೇಳ್ತೀರಮ್ಮ? ಬಂದಿದೆ ಸರ್. ಬಂದಿತ್ತು ಸರ್. ಆಲ್ ಕನ್ನಡದವ್ರಿಗೆ ತುಂಬ ಥ್ಯಾಂಕ್ಸ್. ಪಾಲಿಟಿಯಿಂದ ದುಡ್ಡು ಬಂದಿರಲಿಲ್ಲ, ಇವಾಗ ಬಂದಿದೆ. ಭಾಳ ಬಡವರಿಗೆ ಭಾಳ ಅನುಕೂಲ ಆಗಿದೆ. ತುಂಬ ಥ್ಯಾಂಕ್ಸ್. 3-4 ತಿಂಗಳಿಂದ ಬಂದಿಲ್ಲ, ಇವಾಗ ಬಂದಿದೆಯಲ್ಲ, ಭಾಳ ಅನುಕೂಲ ಆಗಿದೆ ಸರ್. ನಾವು ಮನೆಗೆ ಬಳಸ್ಕೊಂಡಿದ್ವಿ. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಮನೆಗೆ ಬಳಸಿದ್ವಿ, ಖುಷಿಯಾಗಿದೆ. 4 ತಿಂಗಳು ಬಂದಿರಲಿಲ್ಲ, ತುಂಬ ಖುಷಿ ಆಯ್ತು. ಬಂದಿದೆ ರೀ ನಮಸ್ಕಾರ. 4 ತಿಂಗಳಾತ್ರಿ ಬಂದಿದ್ದಿಲ್ಲ, ಇವಾಗ ಆರ್ ಕನ್ನಡದವರು ಇದು ಪಬ್ಲಿಸಿಟಿ ಮಾಡಿ ಇವಾಗ ಬಂದಿದೆ. ಸಣ್ಣ ಪುಟ್ಟ ಸ್ವಲ್ಪ ಖರ್ಚೆಲ್ಲ ಇದಾಗಿದೆ. ಥ್ಯಾಂಕ್ಸ್. ಆರ್ ಕನ್ನಡದಿಂದ ಟ್ಯಾಂಕ್ಸ್ ರೀ, ಬಂದಿದೆ ರೀ. ನಮಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಚೆನ್ನಾಗಿದೆ ರೀ ಸರ್. ಆರ್ ಕನ್ನಡ ಚಾನಲ್ ಅವ್ರಿಗೆ ತುಂಬ ಧನ್ಯವಾದಗಳು. 6 ತಿಂಗಳಿಂದ ಏನು ಅಮೌಂಟ್ ಏನು ಬಂದಿರಲಿಲ್ಲ, ಇವಾಗ ರೀಸೆಂಟಾಗಿ ಬಂದಿದೆ. ಹೆಣ್ಮಕ್ಳಿಗೆ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರ್ತಾವೆ. ಆ ಖರ್ಚಿಗೆ ಅದು ಏನೋ ಒಂದು ಎಲ್ಲೋ ಅನುಕೂಲ ಆಗ್ತಿದೆ. ಆದರೂ ಅದನ್ನು ಸ್ಟಾಪ್ ಮಾಡೋದಕ್ಕಿಂತ ಎಲ್ಲೋ ಕೆಲವು ಜನರಿಗೆ ಅದು ನೀಡ್ಸ್ ಇದ್ದೇ ಇರ್ತೈತೆ. ಸೊ ಎಲ್ಲರಿಗೂ ಬರಲಿ ಅನ್ನೋದು ಒಂದು ಸಂತೋಷ ಅಷ್ಟೇ. ತುಂಬ ಟ್ಯಾಂಕ್ಸ್ ಬಂದಿದ್ದಕ್ಕೆ. ನಮಗೂ ಬರ್ತೈತಿ ಸರ್, ಟ್ಯಾಂಕ್ಸ್ ರೀ ಸರ್.
ಬಂದೈತ್ರಲ್ಲ ಸರ್, ಸಣ್ಣ ಪುಟ್ಟ ಯೋಜನೆಗೆ ಸ್ವಲ್ಪ ಚೆನ್ನಾಗೈತಿ. 6 ಚಾನಲ್ಗೆ ಸ್ವಲ್ಪ ಡಬಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದು ಅಂದರೆ ಮಹಿಳೆಯರು ಹೇಳುವಂಥದ್ದು ಮನೆಯ ಸಣ್ಣ ಪುಟ್ಟ ಕಾರ್ಯಗಳಿಗೆ ಬರುವ ಹಣ ಉಪಯೋಗ ಆಗ್ತಾ ಇತ್ತು. ಅದನ್ನು ಕೂಡ 6-7 ತಿಂಗಳಿಂದ ಬಂದಿರಲಿಲ್ಲ. ಈಗ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಹಣ ಬಂದಿದೆ. ರಿಪಬ್ಲಿಕ್ ಕನ್ನಡ ಚಾನಲಲ್ಲಿ ವರದಿಯಾದ ಬಳಿಕ ಸರ್ಕಾರ ಎಚ್ಚೆತ್ತು ಮಹಿಳೆಯರಿಗೆ ಹಣ ಕೊಟ್ಟಿರೋದಕ್ಕಾಗಿ ಜನರು ಸಂತೋಷವನ್ನು ವ್ಯಕ್ತಪಡಿಸುವ ಮುಖಾಂತರ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.